ನಿಮಗೆಲ್ಲರಿಗೂ ಕರುಣೆಯ ಸಂದೇಶಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಕೇಳಲಿರುವಂತಹ ವಿಷಯವಾಗಿದೆ, ಪಾದ್ರೆ ಪಿಯೋ ಅವರ ಜೀವನದಲ್ಲಿ ದೇವರು ಮಾಡಿರುವಂತಹ ಮಹಾನ್ ಕಾರ್ಯಗಳ ಬಗೆಗಿನ ಮೊದಲನೆಯ ಒಂದು ಸಣ್ಣ ಘಟನೆಯಾಗಿದೆ. ಇಲ್ಲಿ ದೇವರ ಮಹಿಮೆಯು ಅಥವಾ ದೇವರ ಕರುಣೆಯು ಮನುಷ್ಯನಿಗಾಗಿ ಅವರು ಇಟ್ಟಿರುವಂತಹ ಮಾರ್ಗಗಳನ್ನು ನಮಗೆ ವ್ಯಕ್ತವಾಗಿ ತಿಳಿಯಲು ಈ ಒಂದು ಸಣ್ಣ ಘಟನೆಯು ನಮಗೆ ಸಹಾಯಕವಾಗಲಿ ಎಂದು ಪ್ರಾರ್ಥಿಸೋಣ. ಪಿತನ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪಾದ್ರೆ ಪಿಯೋ ಮತ್ತು ಕುರ್ರನಾದ ವ್ಯಕ್ತಿ. ಬೆನವಂಟದ ಒಬ್ಬ ಯುವತಿ ಒಂದು ದಿನ ಸಂತ ಪಾದ್ರೆ ಪಿಯೋ ಅವರ ಬಳಿಗೆ ಬಂದಳು. ಅವರಿಗೆ, ಗುರುಗಳೇ, ನನ್ನ ಗಂಡ ದೃಷ್ಟಿ ಕಳೆದುಕೊಂಡಿದ್ದಾನೆ, ದಯವಿಟ್ಟು ಅವನ ದೃಷ್ಟಿ ಮರಳಿ ಸಿಗುವಂತೆ ಅವನಿಗಾಗಿ ಪ್ರಾರ್ಥಿಸುತ್ತೀರಾ ಎಂದು ಕೇಳಿದಳು. ಸಂತ ಪಾದ್ರೆ ಪಿಯೋ, ನಿನ್ನ ಗಂಡನ ದೃಷ್ಟಿ ನಷ್ಟವಾಗಿರುವುದು ತನ್ನ ತಂದೆಯನ್ನು ಹೊಡೆದ ಮಹಾಪಾಪಕ್ಕಾಗಿ ದೈವಿಕ ಶಿಕ್ಷೆಯಲ್ಲದೆ ಬೇರೇನೂ ಅಲ್ಲ. ಅವನು ಕುರುಡನಾಗಿಯೇ ಇರುವುದು ಉತ್ತಮ. ಇದರಿಂದ ಅವನಿಗೆ ಮೋಕ್ಷ ಸಿಗುತ್ತದೆ. ನಾನು ನಿನಗೆ ಸಹಾಯ ಮಾಡಲು ಸಾಧ್ಯವಿಲ್ಲ ಎಂದರು. ಯುವತಿಗೆ ಅವರ ಮಾತುಗಳನ್ನು ನಂಬಲಾಗಲಿಲ್ಲ. ಅವಳು ಅಲ್ಲಿಂದ ಹಿಂತಿರುಗಿ ಮನೆಗೆ ಹೋಗಿ ತನ್ನ ಪತಿಗೆ ಸಂತ ಪಾದ್ರೆ ಪಿಯೋ ತನ್ನ ಬಗ್ಗೆ ಹೇಳಿದ್ದನ್ನು ಹೇಳಿದಳು. ಮೊದಲಿಗೆ ತನ್ನ ತಂದೆಗೆ ಹೊಡೆದಿದ್ದನ್ನು ಅವನು ನಿರಾಕರಿಸಿದನು. ಆದರೆ ನಂತರ ಕಬ್ಬಿಣದ ರಾಡ್ನಿಂದ ಅಥವಾ ಸಲಾಕೆಯಿಂದ ತನ್ನ ತಂದೆಯನ್ನು ನಿರ್ದಯಿಯಾಗಿ ಹೊಡೆದದ್ದನ್ನು ಒಪ್ಪಿಕೊಂಡನು. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವನದಲ್ಲಿ ಬಂದು ಹೋಗುವಂಥ ಯಾವುದೇ ಘಟನೆಯು ದೇವರ ಅನುಮತಿ ಇಲ್ಲದೆ ನಡೆಯುವಂಥದ್ದಲ್ಲ. ಇದು ನಮ್ಮ ಆತ್ಮರಕ್ಷಣೆಗಾಗಿ ಎಂದು ನಾವು ತಿಳಿದಾಗ ಅದು ನಮಗೆ ಸಹಾಯವಾಗಿರುತ್ತದೆ. ಇಲ್ಲವಾದಲ್ಲಿ ನಾವು ಅದನ್ನು ಶಾಪವಾಗಿ ನೋಡುತ್ತಾ ನಮ್ಮನ್ನೇ ನಾವು ಶಪಿಸಿಕೊಳ್ಳುತ್ತಾ ಬದುಕಬೇಕಾಗಿರುತ್ತದೆ. ನಮ್ಮ ಜೀವನವು ಈ ಲೋಕದ್ದಲ್ಲ, ಮುಂದಿನ ಲೋಕದ್ದು ಎಂದು ಎಚ್ಚರಿಸಲು ದೇವರು ಸಂತ ಪಾದ್ರೆ ಪಿಯೋ ಅವರ ಮೂಲಕ ಈ ಘಟನೆಯನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಕರುಣೆಯ ಸಂದೇಶಗಳಿಗೆ ಬಂದದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.